ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಡಿಕ್ಷನರಿ ಬಗ್ಗೆ ನೋಡಿದ್ವಿ. ಅದು ಸಿಂಗಲ್ ಡಿಕ್ಷನರಿ ಆಗೋಯ್ತು. ಬಟ್ ಪ್ರೊಡಕ್ಷನಲ್ಲಿ ಮತ್ತು ನಿಮ್ಮ ರಿಯಲ್ ಪ್ರಾಜೆಕ್ಟ್ಸಲ್ಲಿ ಹಂಗೆ ಇರ್ತವ? ಇಲ್ಲ. ನೆಕ್ಸ್ಟೇ ಡಿಕ್ಷನರಿಗಳು ಇರ್ತವೆ, ಲಿಸ್ಟ್ ಒಳಗೆ ಡಿಕ್ಷನರಿ ಇರ್ತವೆ, ಇಲ್ಲ ಡಿಕ್ಷನರಿ ಒಳಗೆ ಲಿಸ್ಟ್ ಇರ್ತವೆ. ಈ ಥರನೇ ಮೆಜಾರಿಟಿ ಆಫ್ ದ ಡೇಟಾ ಇರೋದು ಅಲ್ವಾ? ಯಾಕಂದರೆ ಒಂದು ಎಕ್ಸಾಂಪಲ್ ಕೂಡ ನೋಡೋಣ, ನಿಮಗೆ ಅವಾಗ ಗೊತ್ತಾಗುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟೆಡ್ ಡಿಕ್ಷನರೀಸ್ ಅಂತ ಏನಪ್ಪ, ಡಿಕ್ಷನರಿ ಒಳಗೆ ಡಿಕ್ಷನರಿ ಇರುತ್ತೆ. ನೀವು ನೆಕ್ಸ್ಟೆಡ್ ಲಿಸ್ಟ್ ನೋಡಿದ್ರಲ್ಲ ಅದೇ ಥರ ಅಲ್ವಾ? ನೋಡಿ ಒಂದು ಡಿಕ್ಷನರಿ ಇದೆ, ಯೂಸರ್ ಅಂತ ಒಂದು ವೇರಿಯಬಲ್ ಹಾಕಿದ್ದೀವಿ, ನೇಮ್ ಇದೆ, ಡೆವ್, ಏಜು, ಅಡ್ರೆಸ್ಸು ನೆನೆ ನೋಡಿದ್ವಲ್ಲ ಅದೇ ಥರನೇ. ಬಟ್ ಇವಾಗ ಅಡ್ರೆಸ್ ಆ್ಯಡ್ ಆಗಿದೆ. ಅಡ್ರೆಸ್ ಒಳಗಡೆ ಇನ್ನೊಂದು ನೆಕ್ಸ್ಟೆಡ್ ಡಿಕ್ಷನರಿ ಇದೆ, ಅದ್ರ ಒಳಗೆ ಸಿಟಿ, ಸ್ಟೇಟು, ಪಿನ್ ಅದು ಕರೆಕ್ಟಾಗಿದೆ. ನೋಡಪ್ಪ ಇದು ಯಾಕಪ್ಪ ಹಿಂಗೆ ಬರೀಬೇಕು, ನಾವು ಒಳಗೆ ಬರಿಬೋದಿತ್ತಲ್ಲ ಅಂತ ಕೇಳ್ಬೋದು. ಹೌದು, ಬರಿಬೋದು. ಬಟ್ ಸ್ಟ್ರಕ್ಚರಲ್ಲಿ ನಾವು ಇದೇ ಥರ ಬರಿಬೇಕಾಗತ್ತೆ, ಅವಾಗ ಮೀನಿಂಗ್ ಇರುತ್ತೆ. ನಿಮ್ಗೆ ಗೊತ್ತು ತಾನೆ, ಪೈಥಾನಲ್ಲಿ ಮೀನಿಂಗ್ ಸಖತ್ ಇಂಪಾರ್ಟೆಂಟು. ನೀವು ಕಲ್ಚರಲ್ಲಿ ತಿಳ್ಕೊಂಬಂದಿದ್ದೀರಾ, ಇವಾಗ ಇಲ್ಲಿ ತನಕ ಇದ್ದೀರಾ ಅಂದರೆ ನೀವು ಪೈಥಾನ್ ಕಲ್ಚರ್ ಪ್ರಾಪರಾಗಿ ಗೊತ್ತಿದೆ ಅಂತ ಅರ್ಥ. ಅವಾಗ ನಾವು ಇದೇ ಥರನೇ ಬರಿಬೇಕಾಗುತ್ತೆ. ಮೀನಿಂಗ್ಫುಲ್ ಆಗಿರಬೇಕು ಅಂದರೆ ನಿಮಗೆ ಆಕ್ಸೆಸಬಲ್ ಆಗಿ, ರೀಡಬಿಲಿಟಿ, ಮತ್ತು ನಿಮಗೆ ನೋಡಿ ಅಡ್ರೆಸ್ಸು ಬೇರೆ ಟೇಬಲಲ್ಲಿ ಕೂಡ ಸ್ಟೋರ್ ಆಗಿರ್ಬೋದು, ಅದನ್ನು ತೊಗೊಂಬಂದು ನಾವು ಇಲ್ಲಿ ಹಾಕಿರ್ಬೋದು ಅಲ್ವಾ? ಬೇರೆ ಎಲ್ಲ ಫ್ಯಾಕ್ಟರ್ಸ್ಗಳು ಮ್ಯಾಟ್ರ್ ಆಗುತ್ತೆ. ಇವಾಗ ಇದ್ರ ಮೇಲೆ ಆಪ್ರೇಷನ್ ಹೆಂಗೆ ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತಾಯಿತು ಅಂದರೆ, ನಿಮ್ಮ ಪ್ರೊಡಕ್ಷನಲ್ಲಿ ಈ ಥರ ಡೇಟಾ ಇದ್ದಾಗ ನೀವು ಫ್ರಂಟ್ ಎಂಡಿಗೆ ಹೆಂಗೆ ಡೇಟಾ ಕಳಿಸ್ಬೇಕು, ನೀವು ಹೆಂಗೆ ಮಾಡಬೇಕು ಅನ್ನೋದು ನಿಮ್ಗೆ ಕ್ಲಿಯರ್ ಐಡಿಯಾ ಬರುತ್ತೆ. ಓಕೆ, ನಾವು ನೋಡೋಣ ಬನ್ನಿ. ಇವಾಗ ನೋಡಿ, 1 by 1 ಇವಾಗ ಆಕ್ಸೆಸ್ ಮಾಡೋದು ಹೆಂಗೆ ಡೇಟಾ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ನೆಕ್ಸ್ಟೆಡ್ ಇದೆಯಲ್ಲ, ಹಂಗೆ ಅರ್ಥ ಮಾಡ್ಕೋಬೇಕು ಕ್ಲಿಯರಾಗಿ. ನೋಡಿ, ಇವಾಗ ಯೂಸರ್ ಇದೆ, ಯೂಸರ್ ಒಂದು ವೇರಿಯಬಲ್ಲ. ಆಮೇಲೆ ಅಡ್ರೆಸ್ ಇದೆ, ಅಡ್ರೆಸ್ ಎಲ್ಲಿದೆ, ಇಲ್ಲಿದೆ. ಅಂದರೆ ನಮಗೇನು ಇವಾಗ ಇಷ್ಟು ಪ್ರಿಂಟ್ ಆಗಬೇಕು ವ್ಯಾಲ್ಯೂ ಅಲ್ವೇನಪ್ಪ? ಯಾಕಂದರೆ ಕೀ ಯೂಸ್ ಮಾಡ್ಕೊಂಡು ಸರ್ಚ್ ಮಾಡ್ಬೋದು ಅಂತ ಗೊತ್ತಾಯ್ತಲ್ವ ನಮಗೆ. ಇದನ್ನು ರನ್ ಮಾಡೋಣ, ನೋಡೋಣ ಏನು ಬರುತ್ತೆ ಅಂತ. ಇಲ್ಲಿ ನೋಡಿ ಏನು ಬಂತು, ಬರ್ತಾ ಇದೆಯಾ ಇಲ್ಲಿ ಸಿಟಿ, ಸ್ಟೇಟು, ಇದು ಏನಿತ್ತು ಒಳಗೆ ವ್ಯಾಲ್ಯೂ ಬರ್ತಾ ಇದೆ. ಇವಾಗ ನಾನು ಸಿಟಿ ಆಕ್ಸೆಸ್ ಮಾಡೋಕೆ ಏನು ಮಾಡಬೇಕು, ಒಳಗಡೆ ಹಿಂಗೆ ಹಾಕ್ಬೇಕಷ್ಟೇ. ಒಳಗೆ ಹಾಕಿದ್ರೆ ಸಿಟಿ ಆಕ್ಸೆಸ್ ಆಗುತ್ತೆ. ಹೌದಾ, ನೋಡೋಣವಾ? ನೋಡಿ ಆಯಿತು, ಬೆಂಗಳೂರು ಬಂತು. ಇವಾಗ ಆಕ್ಸೆಸ್ ಮಾಡೋದು ಹೆಂಗೆ ಗೊತ್ತಾಯ್ತಾ? ನೆಕ್ಸ್ಟೆಡ್ ಆಕ್ಸೆಸ್ ಮಾಡಬೇಕಂದ್ರೆ ಈ ಥರ ಮಾಡಬೇಕು. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ಸ್ಕಿಲ್ ಒಳಗೆ ನೋಡಪ್ಪ ಇದಿದೆ ಆಯಿತಾ, ಪೈಥಾನ್ ಇಂಡೆಕ್ಸ್ ಗೊತ್ತು ನಮಗೆ, ಫಸ್ಟ್ ಇಂಡೆಕ್ಸ್ ಇರೋದು ಬೇಕು ನನಗೆ ಅಂತ ಇದ್ದರೆ ನೀವು ಅವಾಗ ಹಿಂಗೆ ಮಾಡ್ಬೋದು. ನೋಡಿ ಪ್ರಿಂಟ್ ಅಂತ ಹಾಕಿ, ನೋಡಿ ಸ್ಕಿಲ್ಸ್ ಒಳಗೆ ಫಸ್ಟ್ ಒನ್ ನಾವು ಲಿಸ್ಟ್ ಇದೆ ಅಂದರೆ ಇಂಡೆಕ್ಸಿಂದ ಆಕ್ಸೆಸ್ ಮಾಡ್ಬೋದು, ಗೊತ್ತಲ್ವಾ? ಹಾಗಾಗಿ ನೋಡೋಣ ಬನ್ನಿ, ಇದು ನಾವು ಅಂದ್ಕೊಂಡಿದ್ದು ಕರೆಕ್ಟಾ ಅಂತ. ನೋಡಿ, ಹಂಗಾರೆ ನಮ್ಮ ಮೆಂಟಲ್ ಮಾಡೆಲ್ ಕರೆಕ್ಟಾಗಿದೆ. ನಾವು ಪ್ರೊಡಕ್ಷನಿಗೆ ಹೆಂಗೆ ವರ್ಕ್ ಆಗುತ್ತೆ ಇದಕ್ಕೆ ರೆಡಿ ಆಗ್ತಾ ಇದ್ದೀವಿ ಇವಾಗ ಅಲ್ವಾ? ನೋಡಿ, ಯೂಸರು, ಸ್ಕಿಲ್ಲು, ಇಂಡೆಕ್ಸ್ 1. ಅದೇ ಥರ ಯಾವ ಇಂಡೆಕ್ಸ್ ಬೇಕಾದ್ರೂ ಹಾಕ್ಬೋದು. ನೀವು ಅಪಾಯಿಂಟ್ ಕೂಡ ಮಾಡ್ಬೋದು. ಅಂದರೆ ಹಿಂಗೆ ಅಪಾಯಿಂಟ್ ಮಾಡ್ಬೋದಪ್ಪ. ಇವಾಗ ಸ್ಕಿಲ್ಲಿಗೆ ನೀವು ಅಪಾಯಿಂಟ್ ಮಾಡಬೇಕು. ಇವಾಗ ಡಾಟ್ ಅಪಾಯಿಂಟ್ ಅಂತ ಹೊಡೆದ್ರೆ ನೋಡಿ, ಇವಾಗ ರಿಯಾಕ್ಟ್ ಅಂತ ಆ್ಯಡ್ ಮಾಡಿದ್ರೆ ಅಂದರೆ ಇವಾಗ ಅಪಾಯಿಂಟ್ ಆಗುತ್ತೆ. ನೀವು ಅಪಾಯಿಂಟ್ ಮೆಥಡ್ ಕಲ್ತಿದ್ರಿ ಗೊತ್ತಾ? ನೀವು ಇವಾಗ ಎಲ್ಲ ಟೂಲ್ನ ಕಂಬೈನ್ ಮಾಡಿ ಒಂದು ಪರ್ಟಿಕ್ಯುಲರ್ ಆ್ಯಕ್ಷನೇಬಲ್ ಐಟಮ್ ಮಾಡ್ತಾಯಿದ್ದೀರಾ. ಇವಾಗ ಪ್ರೊಡಕ್ಷನಲ್ಲಿ ಅದೇ ಥರ ಆಗೋದು. ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ನೀವು ಹೆಂಗೆಲ್ಲ ನಿಮ್ಮ ಡೇಟಾ ಟೈಪ್ಸು, ನಿಮ್ಮ ಹತ್ರ ಇರೋ ಸ್ಕಿಲ್ಸು ಪೈಥಾನಲ್ಲಿ ಇರೋದು ಅವೆಲ್ಲ ಜೋಡಿಸಿ ನೀವು ಡೇಟಾ ಹೆಂಗೆ ಬೇಕು ಹಂಗೆ ಕೊಡಬೇಕು, ಡೇಟಾ ಹಿಂಗೆ ಆಲ್ಟ್ರ್ ಮಾಡಬೇಕು. ಇದೇ ಥರನೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇರೋದು. ನೀವು ಫ್ರಂಟ್ ಎಂಡ್ ಅವ್ನು ಕೇಳ್ತಾನೆ, ನೀವು ಇಬ್ಬರು ಕನೆಕ್ಟ್ ಆಗಿರ್ತೀರ. ಫ್ರಂಟ್ ಎಂಡ್ ನೋಡಪ್ಪ ಹಿಂಗೆ ಬೇಡ, ನನಗೆ ಈ ಥರ ಜೇಸನಲ್ಲಿ ಕಳಿಸು, ಈ ನೆಕ್ಸ್ಟೆಡ್ ಲಿಸ್ಟಲ್ಲಿ ಕಳಿಸು, ಇಲ್ಲ ನೆಕ್ಸ್ಟೆಡ್ ಡಿಕ್ಷನರಿಯಲ್ಲಿ ಕಳಿಸು ಅಂತ ಕೇಳಿದಾಗ ನೀವು ಟಕ್ ಅಂತ ಮಾಡಂಗಿರಬೇಕು. ಅದೇ ನಿಮಗೆ ಮೇಜರಾಗಿ ಕಲಿತಾ ಇರೋದಿಲ್ಲಿ. ಓಕೆನಾ? ಇವಾಗ ನೋಡಿ ಪ್ರಿಂಟ್ ಮಾಡೋದು ಏನಾಗಿದೆ ನೋಡಿ, ಇಲ್ಲಿ ಫಾಸ್ಟ್ ಎಪಿ ಆದಮೇಲೆ ರಿಯಾಕ್ಟ್ ಆ್ಯಡ್ ಆಗಿದೆಯಾ ನೋಡಿ, ಅಪಾಯಿಂಟ್. ಅದೇ ಥರನೇ ನೆಕ್ಸ್ಟೆಡ್ ಹಂಗೆ ಅದೇ ಥರ ಆಪ್ರೇಷನ್ ಮಾಡೋದು ಹೇಗೆ ಅಂತ ಇಲ್ಲಿ ನಾನು ಇವಾಗ ತೋರಿಸಿದ್ದೀನಿ ನಿಮಗೆ. ಓಕೆನಾ? ಇದು ಗೊತ್ತಾಯ್ತಾ? ನೆಕ್ಸ್ಟೆಡ್ ಡಿಕ್ಷನರಿ ಗೊತ್ತಾದ ತಕ್ಷಣ ಇವಾಗ ಮಾಡಿಫೈ ಹೆಂಗೆ ಮಾಡೋದು ಅಂತಲೂ ತಿಳ್ಕೊಂಬಿಟ್ವಿ. ಅದಾದಮೇಲೆ ನಾವು ಸೇಫ್ ನೆಕ್ಸ್ಟೆಡ್ ಆಕ್ಸೆಸ್ ಅಂದರೆ ಫಾರ್ ಎಕ್ಸಾಂಪಲ್ಲು ಇವಾಗ ಕೀ ಇಲ್ಲ ಅಂದರೆ ಏನು ಮಾಡ್ತಿದ್ವಿ, ಸೇಫ್ ಆಗಂದರೆ ಡಾಟ್ ಗೆಟ್ ಮೆಥಡ್ ಯೂಸ್ ಮಾಡ್ತಿದ್ವಿ ಗೊತ್ತಾ ನಾವು? ಅದೇ ಥರನೇ ಇವಾಗ ಕಂಟ್ರಿ ಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಅಡ್ರೆಸ್ ಇದೆ, ಅಡ್ರೆಸ್ ಒಳಗೆ ಕಂಟ್ರಿ ಇಲ್ಲ. ಇಲ್ಲಿ ನೋಡಿ ಎಲ್ಲಿದೆ ಕಂಟ್ರಿ, ಬರೀ ಸಿಟಿ, ಸ್ಟೇಟು, ಪಿನ್ ಅಷ್ಟೇ ಇರೋದು ಅಲ್ವಾ? ಇವಾಗ ಕಂಟ್ರಿ ಇಲ್ಲ, ಬಟ್ ಅದು ಸೇಫಾಗಿ ನಾನು ಆಕ್ಸೆಸ್ ಮಾಡಬೇಕು. ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ, ಅದರೊಳಗೆ ಇರಬಹುದು, ಇಲ್ಲದೆ ಇರಬಹುದು. ಇವಾಗ ಫ್ರಂಟ್ ಎಂಡು ನಾನು ಕೀ ಕಳಿಸ್ಬೋದು, ಕಳಿಸದೇ ಇರ್ಬೋದು, ಬಟ್ ನಿಮ್ಮ ಬ್ಯಾಕ್ ಆ್ಯಂಡ್ ಬ್ರೇಕ್ ಆಗಬಾರ್ದು. ಅಂಥ ಟೈಮಲ್ಲಿ ನೀವು ಕಂಟ್ರಿ ಇದ್ದಾಗ ನೋಡಿ ಈ ಥರ ಯೂಸ್ ಮಾಡ್ತೀರಾ, ಡಾಟ್ ಗೆಟ್ ಮೆಥಡ್. ನೀವು ನಾಟ್ ಸ್ಪೆಸಿಫೈಡ್ ಅಂತ ಕೊಟ್ಟರೆ ಅದು ಆಟೋಮೆಟಿಕಾಗಿ ಕಂಟ್ರಿ ಇಲ್ಲ ನಾಟ್ ಸ್ಪೆಸಿಫೈಡ್ ಅಂತ ಬರುತ್ತೆ ನಿಮಗೆ ಅಲ್ವಾ? ನಾನು ಇಂಟರ್ವ್ಯೂಲ್ಲಿ ಎಲ್ಲರಿಗೂ ಕೇಳ್ತಿದ್ದೆ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ ಗೊತ್ತಿದೆ ಅಂದರೆ ನಿಮ್ಮ ಡಿಕ್ಷನರಿ ಕರೆಕ್ಟಾಗಿ ಅರ್ಥ ಆಗಿದೆ, ಹೆಂಗಿದು ಮೆಮೊರಿ ಮ್ಯಾನೇಜ್ಮೆಂಟ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಶಾಲೋ ಕಾಪಿ ಅನ್ನೋ ಹೆಸರಲ್ಲಿ ಅದಕ್ಕೆ ಆನ್ಸರ್ ಇದೆ. ಏನು, ಇವಾಗ ಡಾಟ್ ಕಾಪಿ ಅಂತ ಯೂಸ್ ಮಾಡಿದ್ರೆ ಇದು ಶಾಲೋ ಕಾಪಿ ಆಗುತ್ತೆ, ನೆಕ್ಸ್ಟೆಡ್ ಯಾವುದೂ ಕಾಪಿ ಆಗೋಲ್ಲ. ಮೀನ್ಸ್ ಇವಾಗ ಒರಿಜಿನಲ್ ಮತ್ತು ಇದು ಶಾಲೋ ಎರಡು ಇವಾಗ ವೇರಿಯಬಲ್ ಕ್ರಿಯೇಟ್ ಆಯಿತಾ? ಇವಾಗ ನಾನೇನಾರ ಈ ಬೆಂಗಳೂರು ಅನ್ನೋದು ಈ ಒರಿಜಿನಲ್ ಅಥವಾ ಶಾಲೋ ಒಳಗೆ ಚೇಂಜ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಚೇಂಜ್ ಮಾಡಿದ್ದೀನಲ್ಲ ಆ ಥರ, ಇವಾಗ ಎರಡಕ್ಕೂ ರಿಫ್ಲೆಕ್ಟ್ ಆಗುತ್ತೆ ಅದು ಚೇಂಜಸ್. ಇದು ಶಾಲೋ ಕಾಪಿ. ಡೀಪ್ ಕಾಪಿ ಅಂದರೆ ಈ ಫುಲ್ಲು ಇದೆ, ಈ ಕಂಪ್ಲೀಟ್ ಎಷ್ಟೇ ನೆಕ್ಸ್ಟೆಡ್ ಇದ್ದರೂ ಅದಷ್ಟು ಡೂಪ್ಲಿಕೇಟ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ನೀವು ಒರಿಜಿನಲಲ್ಲಿ ಚೇಂಜ್ ಮಾಡಿದ್ರೆ ಒರಿಜಿನಲ್ಲೇ ಚೇಂಜ್ ಆಗಿರುತ್ತೆ, ನಿಮಗೆ ಯಾವತ್ತೂ ಶಾಲೋ ಕಾಪಿ ಚೇಂಜ್ ಆಗೋಲ್ಲ. ಗೊತ್ತಾಯ್ತಾ? ಇದು ನೆಕ್ಸ್ಟೆಡ್ಡಿಗೆ ಮಾತ್ರ, ಇದು ತಲೆಯಲ್ಲಿ ಇಟ್ಕೊಂಡಿರಿ. ಇಂಟರ್ವ್ಯೂ ಕ್ವಶನ್ ಇದು. ವರ್ಕಿಂಗ್ ವಿತ್ ಲಿಸ್ಟ್ ಆಫ್ ಡಿಕ್ಷನರೀಸ್, ನಾರ್ಮಲಿ ರಿಯಲ್ ಡೇಟಾ ಇದೇ ಥರ ಇರ್ತಾರೆ, ಲಿಸ್ಟ್ ಆಫ್ ಡಿಕ್ಷನರೀಸ್ ಆಗಿರುತ್ತೆ. ನೀವು ಅದನ್ನು ಇಟ್ರೇಟ್ ಮಾಡಿ ನೀವು ಅದರ ನೇಮು ಮತ್ತು ಸ್ಕೋರನ್ನು ತೊಗೊಳ್ಳೋದು. ಇವಾಗ ಹೆಂಗೆ ಬರುತ್ತೆ ನೋಡೋಣ ಇದು. ನೋಡಿ ಇವಾಗ ಇಟ್ರೇಟ್ ಮಾಡಿದ್ರೆ ಏನಾಯಿತು, ನನ್ನ ನೇಮು ಸ್ಕೋರು ಬರ್ತಾ ಇದೆ. ಇದೇ ಥರ ಏನು ಮಾಡ್ತಾನೆ, ಈ ಡೇಟಾನ ಯೂಸ್ ಮಾಡಿ ಫ್ರಂಟ್ ಎಂಡ್ ಒಂದು ಟೇಬಲಲ್ಲಿ ತೋರಿಸ್ತಾನೆ.
ನೀವು ಈ ಥರ ಮಾಡಿಕೊಡ್ಬೇಕು. ಫ್ರಂಟ್ ಎಂಡ್ ಟೇಬಲಲ್ಲಿ ತೋರಿಸ್ತಾನೆ. ಇವಾಗ ನಿಮಗೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನಾವು ಮಾಡಿದ್ದೀನಿ, ನೆನಪಿದೆಯಾ? ನೋಡಿ, ಬನಾನಾ ಅಂತ ತೊಗೊಂಡು ಬಿ ಎಸ್ ಸತಿ ಬರುತ್ತೆ, ಎ ಎಸ್ ಸತಿ ಬರುತ್ತೆ, ಎನ್ ಎಸ್ ಸತಿ ಬರುತ್ತೆ ಅಂತ ನೋಡಿದ್ವಿ. ಅದು ನಾವು ಮ್ಯಾನ್ಯುಯಲಿ ಬರೆದಿದ್ವಿ ಎಲ್ಲ ಕೌಂಟರ್ಸ್ನ. ಬಟ್ ಅದಕ್ಕೆ ನಮ್ಮ ಹತ್ರ ಆಲ್ರೆಡಿ ಒಂದು ಕ್ಲಾಸ್ ಇದೆ, ಓಕೆನಾ? ಕೌಂಟರ್ ಅಂತ ಒಂದಿದೆ ಕ್ಲಾಸ್. ಅದನ್ನು ಯೂಸ್ ಮಾಡಿಬಿಟ್ರೆ ನೀವು ಡೈರೆಕ್ಟಾಗಿ ನಿಮಗೆ ಎ ಎಷ್ಟಿದೆ, ಎನ್ ಎಷ್ಟಿದೆ, ಬಿ ಎಷ್ಟಿದೆ ಅಂತ ಬಂದ್ಬಿಡುತ್ತೆ. ಇವಾಗ ಇಂಟರ್ವ್ಯೂವಲ್ಲಿ ನಾನು ಈ ಥರ ಕ್ವಶನ್ ಕೇಳಿದ್ರೆ, ನೋಡಪ್ಪ ಈ ಥರ ನನಗೆ ಬಿ ಎಷ್ಟಿದೆ, ಎ ಎಷ್ಟಿದೆ, ಎನ್ ಎಷ್ಟಿದೆ ತೋರಿಸು ಅಂದರೆ ಅವ್ರು ಇಂಟೆಲಿಜೆಂಟ್ ಇರೋರು ಏನು ಮಾಡಿಬಿಡ್ತಾರೆ, ಇದನ್ನು ಯೂಸ್ ಮಾಡಿಬಿಡ್ತಾರೆ. ನಾವು ಹೋಗಿ ಹೇಳಬೇಕು, ಇಲ್ಲಪ್ಪ ಅದನ್ನು ಯೂಸ್ ಮಾಡಬೇಡ, ನೀವು ಮ್ಯಾನ್ಯುಯಲಿ ಬರಿ ಅಂತ. ನೀವು ಇದನ್ನು ಯೂಸ್ ಮಾಡಿದ್ರೆ ಇಂಟರ್ವ್ಯೂಯರಲ್ಲಿ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ. ಓಕೆ, ಇವನಿಗೆಲ್ಲ ಕ್ಲಾಸಸ್ಸು ಮೆಥಡ್ಸು ಗೊತ್ತಿದ್ದಾವೆ ಅಂತ, ಓಕೆನಾ? ಇದನ್ನು ತಿಳ್ಕೊಂಡಿರಿ. ನಿಮಗೆ ಬೇಕಾದಾಗ ಟಕ್ ಅಂತ ಇದನ್ನು ಯೂಸ್ ಮಾಡ್ಬೋದು. ಇದು ಮೋರ್ ಎಫಿಷಿಯೆಂಟ್ ವೇಯಲ್ಲಿ ಬರ್ದಿದ್ದಾರೆ ಅವರು. ಅದನ್ನು ನಾವು ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಬೇರೆಯವರು ಬರ್ದಿದ್ದಾರೆ, ನಾವು ಯೂಸ್ ಮಾಡ್ತಾ ಇದ್ದೀವಿ ಅದನ್ನು. ಅವಾಗ ನೋಡಿ ಅದೇ ಥರನೇ ಕೌಂಟರ್ ಬರುತ್ತೆ, ಓಕೆನಾ? ಇಲ್ಲಿ ಆನ್ಸರ್ ಕೂಡ ಹಾಕಿದ್ದೀನಿ, ಪ್ರಾಕ್ಟೀಸ್ ಮಾಡಿ ಒಂದ್ಸತಿ, ಆಯಿತಾ? ಇವಾಗ ಮೋಸ್ಟ್ ಕಾಮನ್ ಅಂತ ಒಂದು ಆ್ಯಕ್ಚುಲಿ ಮೆಥಡ್ ಇದೆ ಇದಕ್ಕೆ. ಅದೇನು ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಪೈಥಾನ್ ಎಷ್ಟು ರಿಪೀಟ್ ಆಗಿದೆಯಪ್ಪ, 1 2 3 ಟೈಮ್ಸಾ? ಇವಾಗ ಮೋಸ್ಟ್ ಕಾಮನ್ ಆಫ್ 1 ಅಂತ ಹೊಡೆದೆ ಅಂದರೆ ಇಲ್ಲಿ ನಾನು ಟಾಪ್ ಮೋಸ್ಟ್ ಅದು ಕೊಡುತ್ತೆ ಪೈಥಾನ್ ಅನ್ನೋದು. ಇಲ್ಲಿ ನೋಡಿ 2 ಕೊಟ್ಟಿದೆ, ಯಾಕಂದರೆ ಟಾಪ್ 2 ಅಂತ ಹೇಳಿದ್ದೀನಿ, ಅದಕ್ಕೆ 2 ಕೊಟ್ಟಿದೆ. ಟಾಪ್ 1 ಅಂದರೆ 1 ಅಂತ ಹಾಕ್ಬಿಟ್ರೆ ಟಾಪ್ 1 ಕೊಡುತ್ತೆ. ಅದೇ ಥರ ಮೋಸ್ಟ್ ಕಾಮನ್ ಅನ್ನೋದು ನಾವು ಅದಕ್ಕೆ ಯೂಸ್ ಮಾಡ್ತೀವಿ ಮೆಥಡ್. ಅದು ಕೌಂಟರಲ್ಲಿದೆ. ಇವಾಗ ನೋಡಿ, ಕೌಂಟರ್ನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ, ಇದು ಕೌಂಟರ್ ಒಳಗಡೆ ಆ ಮೆಥಡ್ ಇದೆ, ಅದನ್ನು ನಾವು ಯೂಸ್ ಮಾಡ್ಬೋದು ಅಂತ ಹೇಳಕ್ಕೆ ಬಂದೆ. ಇದೆಲ್ಲ ನಿಮಗೆ ಗೊತ್ತಿರಬೇಕು, ಟೂಲ್ ಬಾಕ್ಸಲ್ಲಿ ಇರಬೇಕು. ನೀವು ಬೇಕು ಅಂದಾಗ ಟಕ್ಕಂತ ಯೂಸ್ ಮಾಡಿ. ನೀವು ಮ್ಯಾನ್ಯುಯಲಿ ಯಾರೂ ಕೋಡ್ ಬರೆಯಲ್ಲ, ಈ ಥರ ಫಂಕ್ಷನ್ಸ್ ಇದ್ದರೆ ಯೂಸ್ ಮಾಡಿಬಿಡ್ತಾರೆ ಅದನ್ನು, ಅಲ್ವಾ? ಪ್ರೊಡಕ್ಷನ್ ಹಿಂಗೆ ವರ್ಕ್ ಆಗೋದು. ಅದೇ ಥರ ನೋಡಿ, ಕಲೆಕ್ಷನಲ್ಲಿ ಡಿಫಾಲ್ಟ್ ಡಿಕ್ಷನರಿ ಅಂತಿದೆ. ಈ ಡಿಫಾಲ್ಟ್ ಡಿಕ್ಷನರಿ ಅನ್ನೋದು ಏನು ಮಾಡುತ್ತೆ, ನಿಮ್ಗೆ ಆಲ್ರೆಡಿ ಸೆಟ್ ಡಿಫಾಲ್ಟ್ ಅಂತ ನೀವು ಕಲ್ತಿದ್ರಿ, ಗೊತ್ತಾ? ಅದು ಮುಂಚೆ ನೆನ್ನೆ ನಾವು ನೋಡ್ಕೊಂಬಂದ್ವಿ ಸೆಟ್ ಡಿಫಾಲ್ಟ್ ಅನ್ನೋದು. ಇಲ್ಲ ಅಂದರೆ ಹಳೆ ವೀಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿ, ಪಾರ್ಟ್ 21 ನಾವು ಚೆಕ್ ಮಾಡಿದ್ದೀವಿ ಇದನ್ನು. ಇವಾಗ ಡಿಫಾಲ್ಟ್ ಇಟ್ ಅಂತ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ ಏನಾಗ್ತಾ ಇದೆ ಅಂತ. ಇಲ್ಲ ಸ್ವಲ್ಪ ಪ್ರೋಗ್ರಾಮ್ನ ಚೆಕ್ ಮಾಡಿ. ವರ್ಡ್ ಗ್ರೂಪಿಂಗ್ ಆಫ್ ಫಸ್ಟ್ ಲೆಟರ್ ಅಂದರೆ ಇದೇನು ಡಿಕ್ಷನರಿ ಕ್ರಿಯೇಟ್ ಮಾಡ್ತಾ ಇದೆ. ನೋಡಿ, ಈ ಥರ ಬರಬೇಕಲ್ಲ ಡಿಕ್ಷನರಿ. ಇಲ್ಲಿ ಎ ಅಂತ ಬರಬೇಕು, ಎಗೆ ಯಾವ ಬಿಲಾಂಗ್ ಆಗಿದೆ ಅದು ಬರಬೇಕು. ಬಿ ಅಂತ ಬರುತ್ತೆ, ಬಿಯಿಂದ ಯಾವ್ದು ಸ್ಟಾರ್ಟ್ ಆಗಿದೆ ಅದು ಬರುತ್ತೆ. ಸಿ ಅಂದರೆ ಸಿಯಿಂದ ಯಾವ್ದು ಸ್ಟಾರ್ಟ್ ಆಗಿದೆ ಹಂಗೆ ಬರಬೇಕು. ಇವಾಗ ಕೀ ಮುಂಚೆ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಇದು ಟಿ ಅಲ್ವೇನಪ್ಪ, ಟಿ ಡಿಕ್ಷನರಿ ಅಲ್ವಾ? ಇವಾಗ ಕೀ ಏನು ಇಲ್ಲ ಇಲ್ಲಿ. ಕೀ ಇಲ್ಲ ಅಂದಾಗ ಎರರ್ ಬರಬಾರ್ದು. ಇವಾಗ ಟಿ ಡಿಕ್ಷನರಿ ಕ್ರಿಯೇಟ್ ಮಾಡುತ್ತೆ, ಅದ್ರೊಳಗೆ ಟಿ ಲಿಸ್ಟ್, ಇದು ಲಿಸ್ಟ್ ಅಲ್ವಾ, ಇದು ಈ ಕಡೆ ಇರೋದು, ಇದು ಟಿ ಲಿಸ್ಟ್ ಕ್ರಿಯೇಟ್ ಮಾಡಿಬಿಡುತ್ತೆ. ಆಮೇಲೆ ನೋಡಿ, ಆಮೇಲೆ ಅಪೆಂಡ್ ಮಾಡ್ತಿರೋದು ಅದಕ್ಕೆ. ಇವಾಗ ಕೀ ಮಿಸ್ ಆದರೆ ಒಂದೇ ಲೈನಲ್ಲಿ ಬರೆಯೋಕ್ಕಿದು, ಆಯಿತಾ? ಇಲ್ಲಾಂದ್ರೆ ಮಲ್ಟಿಪಲ್ ಲೈನ್ಸ್ ಬರೀಬೇಕಿತ್ತು, ಇದು ಒಂದೇ ಲೈನಲ್ಲಿ ಬರಿಬೋದು. ವರ್ಡ್ ಗ್ರೂಪಿಂಗ್ ಆಫ್ ಫಸ್ಟ್ ಲೆಟರ್ ಅಂತ, ಫಸ್ಟ್ ಲೆಟರ್ ಇಲ್ಲ ಅಂದಮೇಲೆ ಹೆಂಗಪ್ಪ ಅಪೆಂಡ್ ಮಾಡೋಕ್ಕಾಗತ್ತೆ? ಎರರ್ ಬರುತ್ತೆ ತಾನೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಎ ಅಂತ ಹಾಕಿದ್ದೀನಿ, ಓಕೆನಾ? ಇವಾಗ ಡಿಕ್ಷನರಿಯಲ್ಲಿ ಇಲ್ಲಿ ಎ ಇಲ್ಲೇ ಇಲ್ಲ, ಯಾಕಂದರೆ ನಾನು ಇವಾಗ ತಾನೇ ಇನ್ಸ್ಟಲೈಸ್ ಮಾಡಿದ್ದೀನಿ, ಓಕೆನಾ? ಎ ಇಲ್ಲ ಇಲ್ಲಿ ಇವಾಗ, ಆಯಿತಾ? ಎ ಇಲ್ಲ ಅಂದರೆ ಎರರ್ ಬಂದ್ಬಿಡುತ್ತೆ ಇವಾಗ ಅಪೆಂಡ್ ಮಾಡೋಕ್ಕೆ ಹೋದರೆ. ಬಟ್ ಹಂಗೆ ಆಗಬಾರ್ದು ಅಂತ ಹೇಳೋದಕ್ಕೆ ನಾವು ಇದನ್ನು ಯೂಸ್ ಮಾಡೋದು. ಆಟೋಮೆಟಿಕ್ಕಾಗಿ ಕೀ ಕ್ರಿಯೇಟ್ ಆಗಿ ಅದಕ್ಕೊಂದು ಟಿ ಲಿಸ್ಟ್ನ ಇನಿಷಿಯಲೈಸ್ ಮಾಡಬೇಕು ಅಂತ. ಇಲ್ಲಿ ಲಿಸ್ಟೇ ಬರಿಬೋದಾ? ಇಲ್ಲ, ಇಲ್ಲಿ ನೀವು ಇಂಟೀಜರ್ ಕೂಡ ಬರಿಬೋದು. ಆ ಕೀಗೆ 0 ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ, ಓಕೆನಾ? ಇದೇ ಥರನೇ ನೀವು ಅರ್ಥ ಮಾಡ್ಕೊಬೇಕಾಗಿರುತ್ತೆ ಇದನ್ನು. ಓಕೆ, ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ, ಇಫ್ ಕೀ ಇಸ್ ನಾಟ್ ಡಿಕ್ಷನರಿ 3 ಲೈನ್ಸ್ ಕೋಡ್ ಬರೀಬೇಕಾಗುತ್ತೆ. ಸೆಟ್ ಡಿಫಾಲ್ಟ್ ನೆನ್ನೆ ನೋಡಿದ್ವಿ, ಅದೇನಾಗುತ್ತೆ 1 ಲೈನ್ ಆಗುತ್ತೆ. ಇಲ್ಲಿ ನೋಡಿ, ಎಕ್ಸ್ಟ್ರಾ ಎಂಥದ್ದು ಇಲ್ಲ, ಒಂದೇ ಲೈನಲ್ಲಿ ಎಲ್ಲ ಮುಗಿದೋಗುತ್ತೆ ಅಂತ ಇಲ್ಲಿ ಡಿಫ್ರೆನ್ಸಿಯೇಷನ್ ಹೇಳಿದ್ದೀನಿ, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ಒಂದೇ ಪ್ರಾಬ್ಲಮ್ ಅಚೀವ್ ಮಾಡೋಕ್ಕೆ ಬೇರೆ ಬೇರೆ ಸ್ಟೈಲ್ ಆಫ್ ಕೋಡ್ ಇದೆ, ಆಯಿತಾ? ನಿಮಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ನೀವು ಅದನ್ನು ಯೂಸ್ ಮಾಡಬೇಕು. ಇವಾಗ ನೋಡಿ, ಮಿಸ್ಸಿಂಗ್ ಕೀ ಯಾವುದೇ ಕೀ ಜನ್ರೇಟ್ ಆಗುತ್ತೆ, ಅದಕ್ಕೆ ಟಿ ಲಿಸ್ಟ್ ಕೊಡುತ್ತೆ. ಇಲ್ಲಿ ಡಿಫಾಲ್ಟ್ ಡಿಕ್ಟ್ ಆಫ್ ಇಂಟ್ ಅಂತ ಹೇಳಿದ್ರೆ ಮಿಸ್ಸಿಂಗ್ ಕೀ 0 ಕೊಡುತ್ತೆ. ಸೆಟ್ ಅಂದರೆ ಮಿಸ್ಸಿಂಗ್ ಕೀ ಟಿ ಸೆಟ್ ಕ್ರಿಯೇಟ್ ಆಗುತ್ತೆ. ಈ ಥರ ಗೊತ್ತಾಯ್ತಾ? ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡಿಕ್ಷನರಿ ಅನ್ಪ್ಯಾಕಿಂಗ್ ಸಖತ್ ಇಂಪಾರ್ಟೆಂಟ್, ಯಾಕಂದರೆ ಇದು ತುಂಬ ಹ್ಯಾಂಡಿ ಆಗಿದ್ದು ಮಾಡ್ಬೋದು. ಯಾಕಂದರೆ ಇವಾಗ ಸುಮಾರಷ್ಟು ಆಪರೇಷನ್ಸ್ ಪ್ರೊಡಕ್ಷನಲ್ಲಿ 2 ಡಿಕ್ಷನರಿನ ಆ್ಯಡ್ ಮಾಡೋದು, ಆಮೇಲೆ ನೀನು ಲಿಸ್ಟಲ್ಲಿ ಡಿಕ್ಷನರಿ ಹಾಕೋದು, ಈ ಥರ ಪ್ರಾಬ್ಲಮ್ಸ್ ಇರ್ತಾವೆ. ಇವೆರಡನ್ನ ಆ್ಯಡ್ ಮಾಡಬೇಕು. ಎಫಿಷಿಯೆಂಟ್ ಹೆಂಗಪ್ಪ ಆ್ಯಡ್ ಮಾಡೋದು ಅಂದರೆ ನೋಡಿ, ಈ ಥರ ಯೂಸ್ ಮಾಡೋದು. ಸ್ಟಾರ್ ಅಂತ ಯೂಸ್ ಮಾಡಿದ್ರೆ ಅನ್ಪ್ಯಾಕ್ ಆಗಿ ಇವೆರಡು ಆಟೋಮೆಟಿಕ್ ಮರ್ಜ್ ಆಗುತ್ತೆ, ಗೊತ್ತಾಯ್ತಾ? ಇವಾಗ ನೋಡಿ, ಇದಕ್ಕೊಂದು ಸ್ಟಾರ್ ಹಾಕಿ ಡಿಫಾಲ್ಟ್ ಹಾಕಿದ್ರೆ ಇದು ಅನ್ಪ್ಯಾಕ್ ಆಗುತ್ತೆ. ಇವಾಗ ಸ್ಟಾರ್ ಹಾಕಿದ್ದು ಹಾಕಿದ್ರೆ ಆಟೋಮೆಟಿಕ್ಕಾಗಿ ಇದು ಮರ್ಜ್ ಆಗುತ್ತೆ. ಯಾವುದೇ ಅದು ಈಕ್ವಲ್ ಇರುತ್ತೆ ನೋಡಿ, ಸೆಕೆಂಡ್ ಯಾವ್ದು ಮರ್ಜ್ ಕೊಟ್ಟಿರ್ತೀರ ಅದು ಓವರ್ ರೈಡ್ ಆಗುತ್ತೆ, ಫಸ್ಟ್ ಬರಲ್ಲ. ಇಲ್ಲ ಅವತ್ತು ನಿಮ್ಗೆ ಹೇಳಿದೆ ಗೊತ್ತಾ, ಡಿಕ್ಷನರಿ ಮರ್ಜ್ ಮಾಡ್ಬೇಕಾರೆ ಹೆಂಗೆ ಅಂತ, ಅದೇ ಥರನೇ ಇದು ವರ್ಕ್ ಆಗೋದು, ಗೊತ್ತಾಯ್ತಾ? ಬಟ್ ಏನಂದರೆ ಸ್ಟಾರ್ ಆಪರೇಟರ್ ಈಸಿ, ಇದು ಟಕ್ ಅಂತ ಮಾಡ್ಬಿಡ್ಬೋದು. ನೀವು ಈ ಆಪರೇಟರ್ ಯೂಸ್ ಮಾಡಿದ್ರೆ ನೀವು ಆಟೋಮೆಟಿಕ್ ಇದು ಕೂಡ ಮರ್ಜ್ ಆಗುತ್ತೆ, ಗೊತ್ತಾಯ್ತಾ? ಇವಾಗ ಗೊತ್ತಾಯ್ತಾ ಬೇರೆ ಬೇರೆದು? ನೋಡಿ, ಮುಂಚೆ ಏನು ಮಾಡ್ತಿದ್ವಿ, ಮರ್ಜ್ ಈಸ್ ಈಕ್ವಲ್ ಟು ಡಿಫಾಲ್ಟ್ ಮರ್ಜ್ ಆಪರೇಟರ್ ಯೂಸ್ ಮಾಡ್ತಿದ್ರಿ ಇದನ್ನು. ಮತ್ತು ಇವಾಗ ಈ ವೇರಿಯಬಲ್ ಆಗ್ತಿದ್ರಿ ಅಲ್ವೇನಪ್ಪ? ಇವಾಗ ಅವೆಲ್ಲ ಬೇಡ ಜಂಜಟ್ ಬೇರೆ ಬೇಡ, ಇನ್ನು ಹೊಸ ವೇರಿಯಬಲ್ಲೇ ಕ್ರಿಯೇಟ್ ಮಾಡೋದು ಬೇಡಪ್ಪ ನನಗೆ. ಇವಾಗ ಡಿಫಾಲ್ಟ್ಗೆ ನನಗೆ ಮರ್ಜ್ ಆಗಿ ಬಂದ್ಬಿಡ್ಬೇಕು ಅಂತ ಹೇಳಿದಾಗ ಇವಾಗ ಶಾರ್ಟ್ ಹ್ಯಾಂಡ್ ಆಪರೇಟರ್ ಯೂಸ್ ಮಾಡ್ತಿದ್ರಲ್ಲ ಈ ಥರ, ಅದೇ ಥರ ಇಲ್ಲಿ ಡಿಕ್ಷನರಿ ಕೂಡ ಯೂಸ್ ಮಾಡ್ಬೋದು. ಈ ಥರ 3 ಮೆಥಡ್ಗಳಿದ್ದಾವೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಜೇಸನ್ ಅನ್ನೋದು ಇದೆಯಲ್ಲ ಮಾಡ್ಯೂಲು, ಇದು ತುಂಬ ಕಡೆ ಯೂಸ್ ಆಗುತ್ತೆ, ಎಲ್ಲ ಕಡೆ ಯೂಸ್ ಮಾಡ್ತೀವಿ ಇದು, ಆಯಿತಾ? ಫ್ರಂಟ್ ಎಂಡು ಬ್ಯಾಕ್ ಎಂಡ್ ಇಂಟಿಗ್ರೇಟ್ ಆಗಬೇಕಂದ್ರೆ ಈ ಜೇಸನ್ ಮಾಡ್ಯೂಲ್ ಇರಲೇಬೇಕು, ಆಯಿತಾ? ಒಂದು ನೀವು ಇಂಪೋರ್ಟ್ ಮಾಡೋ ಲೈಬ್ರರಿ ಇಂಡೈರೆಕ್ಟ್ಲಿ ಯೂಸ್ ಮಾಡ್ತಾ ಇರುತ್ತೆ, ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡಬೇಕಾಗುತ್ತೆ.
ಯಾಕೆ ಹೇಳ್ತೀನಿ ಕೇಳಿ, ಇವಾಗ ಡಿಕ್ಷನರಿ ಇದೆಯಲ್ಲಪ್ಪ, ಮತ್ತು ಯಾಕೆ ಜೇಸನ್ ಅನ್ನೋದು ಯಾಕೆ ಬಂತು ಇವಾಗ ಮಾಡ್ಯೂಲು ಅಂದರೆ, ಇವಾಗ ಡಿಕ್ಷನರಿ ಅನ್ನೋದು ಬರೀ ಪೈಥಾನಿಗೆ ಸೀಮಿತ ಆಗಿರೋದು. ನೀವು ಪೈಥಾನಲ್ಲಿ ಆಪ್ರೇಷನ್ ಮಾಡಬೇಕಾ, ಒಳಗೆ ಡಿಕ್ಷನರಿ ಇಟ್ಕೋ, ಅದು ಸಾರ್ಟ್ ಮಾಡು, ಎಲ್ಲ ಓಕೆ. ಇವಾಗ ಫ್ರಂಟ್ ಎಂಡಿಗೆ ಡಿಕ್ಷನರಿ ಯಾರಿಗೆ ಗೊತ್ತಿದೆ, ಪೈಥಾನ್ದು ಲ್ಯಾಂಗ್ವೇಜ್ ಗೊತ್ತಾಗಲ್ಲ ಫ್ರಂಟ್ ಎಂಡ್ಗೆ ಅಲ್ವಾ, ಫ್ರಂಟ್ ಎಂಡೇ ಬೇರೆ ಥರ ಅರ್ಥ ಮಾಡ್ಕೊಳ್ಳೋದು. ಇವಾಗ ಅದಕ್ಕೆ ಒಂದು ಇಂಟ್ರೊಡ್ಯೂಸ್ ಮಾಡಿರೋದೇ ಜೇಸನ್ ಮಾಡ್ಯೂಲ್ ಅಂತ. ಗೊತ್ತಾಯ್ತಾ? ಇಂಟ್ರೆಸ್ಟಿಂಗ್ ಇದೆ ಅಲ್ವಾ ಇದು? ನೋಡಿ ಹಾಗೆ ಆಗೋದು ವರ್ಕು. ನಿಮ್ಮ ಡಿಕ್ಷನರಿ ನೀವು ಪೈಥಾನಿಗೆ ಅರ್ಥ ಆಗತ್ತಪ್ಪ, ಅವಾಗ ನೀವು ಪೈಥಾನ್ ಹಿಡ್ಕೊಂಡು ಏನು ಬೇಕಾದ್ರೂ ಇಟ್ರೇಟ್ ಮಾಡಿ. ನೀವು ಈ ಫೈಲಲ್ಲಿ ನೀವು ಡಿಕ್ಷನರಿನ ಹಾಕೊಂಡು ಏನು ಬೇಕಾದ್ರೂ ಇಟ್ರೇಟ್ ಮಾಡಿ, ಯಾವನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಪೈಥಾನಿಗೆ ಗೊತ್ತಿದೆ ಆಲ್ರೆಡಿ ಡಿಕ್ಷನರಿ ಅಂತ, ಬಟ್ ಫ್ರಂಟ್ ಎಂಡಿಗೆ ಗೊತ್ತಿಲ್ಲ ಡಿಕ್ಷನರಿ ಏನಂತ. ಅವಾಗೇ ಬಂದಿರೋ ಮಾಡ್ಯೂಲ್ ಇದು ಜೇಸನ್ ಮಾಡ್ಯೂಲ್. ಏನಂತ ಹೇಳ್ತೀರಿ ನೋಡೋಣ. Python dictionary lives inside your Python program's memory. It exists only while your program is running. The moment your program stops, the dictionary is gone, vanished from the RAM. ಅಲ್ವೇನಪ್ಪ, ಯಾವ ಫ್ರಂಟ್ ಎಂಡಿಗೆ ಡೇಟಾ ಕಳಿಸ್ಬೇಕು, ನೀವು ಬರೀ ಮ್ಯಾಥಮೆಟಿಕ್ಸ್ ಮಾಡಿದೆ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟೆ, ಇವಾಗ ಕಳ್ಸೋದು ಹೆಂಗೆ ಅದಕ್ಕೆ. Now think about what happens in the real world. Your Python backend needs to send a data to a React frontend, but React runs on JavaScript, not Python. JavaScript has no idea what the Python dictionary is. The core problem, Python objects are trapped inside Python. They cannot cross language barriers, network boundaries, or even survive your program shutdown. ಅಂದರೆ ಮಧ್ಯಲ್ಲೇ ಕಟ್ ಆಯಿತು ಅಂದ್ರೂ ಕೂಡ ಡಿಕ್ಷನರಿ ಗಾನ್ ಆಯಿತು ಅಂತಾನೆ. ಯಾಕಂದರೆ ಅವಾಗ ಸದ್ಯಕ್ಕೆ ರ್ಯಾಮಲ್ಲಿ ಅಷ್ಟೇ ಇರುತ್ತೆ. ನನಗೇನು ಕೆಲಸ, ಮೇನ್ ಔಟ್ಪುಟ್ಟು ಹೋಗಿ ಫ್ರಂಟ್ ಎಂಡ್ ಕಳಿಸ್ಬೇಕು, ಅದಾಗಲ್ಲ ಕಳ್ಸೋಕ್ಕೆ. ಹಂಗಾಗಿ ನಾವು ಬಂದು ಥಿಂಕ್ ಮಾಡಿರೋದೇ ಇರೋ, ದಿಸ್ ಈಸ್ ದ ಪ್ರಾಬ್ಲಮ್ ಜೇಸನ್ ಸಾಲ್ವ್ಸ್. JSON is a universal text format that every program language on earth can read and write. It is a common language that lets system talk to each other. ಅಲ್ವೇನಪ್ಪ, ಇವಾಗ ಬ್ಯಾಕ್ ಎಂಡು ಮತ್ತು ಫ್ರಂಟ್ ಎಂಡ್ ಮಾತಾಡಬೇಕಂದ್ರೆ ಈ ಜೇಸನ್ ಬೇಕೇ ಬೇಕು. ಹಂಗೆ ಎಷ್ಟು ಕ್ರೂಷಿಯಲ್ ಇದೆ ತಿಳ್ಕೊಳ್ಳಿ. ಇದು ತಲೆಯಲ್ಲಿ ಒಂದು ಥಾಟ್ ಬರ್ತಾ ಇದೆ, ಬಟ್ ನೀವು ಇಂಗ್ಲೀಷಲ್ಲಿ ಬುಕ್ಕಲ್ಲಿ ಬರೆದ್ರೆ ಇಂಗ್ಲೀಷ್ ಯಾರ್ಯಾರಿಗೆ ಅರ್ಥ ಆಗುತ್ತೆ ಅವರಿಗೆಲ್ಲ ಅರ್ಥ ಆಗುತ್ತೆ ಅಲ್ವೇನಪ್ಪ. ಅದೇ ಥರನೇ ಇವಾಗ ನೋಡಿ JSON.dump ಅಂತ ಒಂದು ಮೆಥಡ್ ಇದೆ. ಇದು ಅವ್ರು ಆಲ್ರೆಡಿ ಬರೆದ್ಬಿಟ್ಟಾರೆ, ನೀವೇನು ತಲೆಗಿಸ್ಕೊಬೇಡಿ. ಇದಕ್ಕೆ ಅವ್ರು ಆಲ್ರೆಡಿ ಬರ್ತೀರ, ಅದು ಆ ಮಾಡ್ಯೂಲ್ನ ನೀನು ಯೂಸ್ ಮಾಡೋದು ಅಷ್ಟೇ ಕೆಲಸ. ಅದು ಹೆಂಗೆ ವರ್ಕ್ ಆಗುತ್ತೆ, ಏನೇನು ಮೆಥಡ್ಸ್ ಇದೆ ತಿಳ್ಕೊ, ಅದನ್ನ ಯೂಸ್ ಮಾಡಿ. ಇವಾಗ ನೀವು ನಿಮ್ಮ ಥಾಟ್ಸ್ನ ಬುಕ್ಕಲ್ಲಿ ಬರೀತೀರ, ಆಯಿತಾ? ಅದನ್ನು ಬರೀಬೇಕಂದ್ರೆ JSON.dump ಅಂತ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋದು ಯೂಸ್ ಮಾಡಿ ಬರೆದ್ಬಿಡ್ತೀರ. ಅದನ್ನು ಓದ್ಬೇಕಾರೆ ಯಾರು ಇಂಗ್ಲೀಷ್ ಓದ್ತಾನೆ, ಇವನು ತಲೆಗೆ ಹಾಕೋತಾನೆ ಅದನ್ನು. ಗೊತ್ತಾಯ್ತಾ? ಅದಕ್ಕೇನಂದರೆ JSON.loads ಅಂತ ಇದೆ. ಡಿಕ್ಷನರಿ ಈಸ್ ಎ ಡೇಟಾ. ಡಿಕ್ಷನರಿ ಒಂಥರ ಡೇಟಾ ಇದ್ದಂಗೆ, ಬಟ್ ಜೇಸನ್ ಅನ್ನೋದು ಅದನ್ನು ಕ್ಲೀನಾಗಿ ಪ್ಯಾಕೇಜ್ ಮಾಡಿ ನೀನು ಒಬ್ರಿಗೆ ಕಳಿಸ್ತಾ ಇದೆಯಾ. ಪ್ಯಾಕೇಜ್ನ ಹೆಂಗೆ ಓಪನ್ ಮಾಡೋದಂತ ಗೊತ್ತು, ಅವ್ನು ಓಪನ್ ಮಾಡಿ ಆ ಡೇಟಾನ ಓದ್ತಾನೆ. ಅರ್ಥ ಆಯ್ತಾ? ಇದಿಷ್ಟು ಅರ್ಥ ಮಾಡ್ಕೊಳ್ಳಿ. ಡಿಕ್ಷನರಿ ಟು ಜೇಸನ್ ಸ್ಟ್ರಿಂಗ್ ಹೆಂಗಪ್ಪ ಕನ್ವರ್ಟ್ ಮಾಡೋದು, ಇದು ಡಿಕ್ಷನರಿ, ಇದು ಪೈಥಾನಲ್ಲಿದೆ ಆಯಿತಾ. ಜೇಸನ್ ಅನ್ನೋ ಮಾಡ್ಯೂಲ್ ಇದೆ, ಅದನ್ನು ನೋಡಿ ಏನು ಮಾಡ್ತೀರಾ, JSON.dumps ಅಂತ ನೀವು ಸುಮಾರು ಕಡೆ ಯೂಸ್ ಮಾಡಿರ್ಬೋದು, ಮುಂಚೆನೇ ಗೊತ್ತಿದ್ರೆ. ಅದು ಇದಕ್ಕೋಸ್ಕರನೇ ಮಾಡೋದು. ಯಾಕಪ್ಪ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ತಿರ್ತಾರಲ್ಲ, ಅದು ಇದಕ್ಕೆ ಕನ್ವರ್ಟ್ ಮಾಡೋದು. ನೋಡಿ ಇವಾಗ ನೋಡೋಕೆ ಹಿಂಗೆ ಕಾಣ್ತಾ ಇರತ್ತಿದ್ದು, ಬಟ್ ಏನಾದರೂ ಅದು ಕ್ಲಾಸ್ ಸ್ಟ್ರಿಂಗ್ ಆಗಿರುತ್ತೆ. ಇದು ಹೋಗಿ ಫ್ರಂಟ್ ಎಂಡಿಗೆ ಹೋಗುತ್ತೆ, ಅದು ನಾವು ಫೆಚ್ ಮಾಡಿ ಯೂಸ್ ಮಾಡ್ತಾರೆ ಫ್ರಂಟ್ ಎಂಡ್ ಅವರು. ಅದೇ ಸ್ವಲ್ಪ ಪ್ರಿಟಿಯಾಗಿ ಚೆನ್ನಾಗಿ ಕಾಣಬೇಕು. ಇವಾಗ ನೋಡಿ ಸಿಂಗಲ್ ಏನಾಗಿ ಕಾಣ್ತಾ ಇದೆಯಲ್ಲ, ಅದನ್ನು ಪ್ರಿಟಿಯಾಗಿ ಕಾಣ್ಬೇಕಂತ ಮಾಡ್ತೀರಾ. ಇನ್ನೊಂದು ಆರ್ಗ್ಯುಮೆಂಟ್ ಇದೆ, ಇಂಡೆಂಟ್ 2 ಅಂತ ಕೊಟ್ಟರೆ ಅದೇನಾಗುತ್ತೆ, ಕ್ಲಿಯರ್ ಆಗಿ ಈ ಥರ ಚೆನ್ನಾಗಿ ಕಾಣುತ್ತೆ. JSON.load ಅಂತ ಹಾಕಿ ಆ ಟೆಕ್ಸ್ಟ್ನ ನೀವು ಪಾಸ್ ಮಾಡಿಬಿಟ್ವಿ ಅಂದರೆ ಇವಾಗ ಟಕ್ ಅಂತ ನನಗೆ ಏನಿದೆ ರಿಯಲ್ ಡೇಟಾ ಬಂದುಬಿಡುತ್ತೆ, ಡಿಕ್ಷನರಿಯಾಗೆ ಇರುತ್ತದೆ. ಗೊತ್ತಾಯ್ತಾ? ಆವಾಗ ಅದು ಅರ್ಥ ಮಾಡ್ಕೊಂಡು ಅದು ಫ್ರಂಟ್ ಎಂಡ್ ಅವರು ಡಿಸ್ಪ್ಲೇ ಮಾಡ್ಕೊಂಡ್ಬಿಡ್ತಾರೆ. ಓಕೆನಾ? ನೀವು ಡೈರೆಕ್ಟಾಗಿ ಪಾಸ್ ಮಾಡೋಕ್ಕಾಗಲ್ಲ ಡೇಟಾ. ನೀವು ಬ್ಯಾಕ್ ಎಂಡು ಮತ್ತು ಫ್ರಂಟ್ ಎಂಡು ಮಾತಾಡೋದಕ್ಕಾಗಲ್ಲ ಡೈರೆಕ್ಟಾಗಿ ಪೈಥಾನ್ ಡಿಕ್ಷನರಿ ಇಟ್ಕೊಂಡು. ಅದಕ್ಕೇನು ಅದು ಕವರ್ ಮಾಡಿ ಕರೆಕ್ಟಾಗಿ ಆ ಫಾರ್ಮೆಟಿಂದ ಕಳಿಸ್ಬೇಕು, ಅದು ಡಿಕೋಡ್ ಮಾಡುತ್ತೆ, ಅದು ಓದುತ್ತೆ. ಹಾಗೆ ಕೀ ಡಿಫ್ರೆನ್ಸ್ ಬಿಟ್ವೀನ್ ಪೈಥಾನ್ ಡಿಕ್ಷನರಿ ಆ್ಯಂಡ್ ಜೇಸನ್. ಪೈಥಾನ್ ಡಿಕ್ಷನರಿ ಟ್ರೂ ಆರ್ ಫಾಲ್ಸ್, ಇದು ಟ್ರೂ ಆರ್ ಫಾಲ್ಸೆ. ನನ್ ಅಂದರೆ ಇಲ್ಲಿ ನಲ್ ಅಂತ ಇರುತ್ತೆ, ಆಯಿತಾ. ಸಿಂಗಲ್ ಡಬಲ್ ಕೋಟ್ ಇದ್ದರೆ ಇಲ್ಲಿ ಡಬಲ್ ಕೋಟ್ ಓನ್ಲಿ, ಆಯಿತಾ. ಜೇಸನ್ ಆಬ್ಜೆಕ್ಟು ಯಾವಾಗಲೂ ಸ್ಟ್ರಿಂಗಲ್ಲೇ ಇರುತ್ತೆ. ಇದು ಕೀ ಬೇಕಾದ್ರೆ ನೀವು ಟಪಲ್ ಕೂಡ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇರೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ ಏನಾಗಿದೆ, ಎಸ್ ಅಂತ ಇದೆ, ಎಸ್ ಡಮ್ಸ್ ಲೋಡ್ಸ್ ಅಂತ ಇದೆ, ಆಯಿತಾ. ಎಸ್ ಅಂದರೆ ಏನು ಮೀನಿಂಗು, ಅದು ಬರೀ ಸ್ಟ್ರಿಂಗ್ ಡೇಟಾಗೆ ಮಾತ್ರ ಹ್ಯಾಂಡಲ್ ಮಾಡುತ್ತೆ. ಬಟ್ ಯಾವಾಗಲೂ ಸ್ಟ್ರಿಂಗಲ್ಲೇ ಇರುತ್ತಾ, ಫೈಲ್ನ ಹ್ಯಾಂಡಲ್ ಮಾಡ್ಬೇಕು ನಾವು ಅವಾಗ, ಜೇಸನ್ ಫೈಲ್ನ. ಆ ಥರ ಟೈಮಲ್ಲಿ ಏನು ಮಾಡಬೇಕು ನೀವು, ಇವಾಗ ಏನಾದರೂ ಎಸ್ ಯೂಸ್ ಮಾಡೋಂಗಿಲ್ಲ, ಡಂಪ್ ಮತ್ತು ಲೋಡ್. ಡಂಪ್ ಲೋಡ್ ಅಂತ ಇದ್ದರೆ ಇದು ಫೈಲ್ ಕ್ರಿಯೇಟ್ ಆಗುತ್ತೆ, ಆ ಫೈಲ್ನ ಲೋಡ್ ಮಾಡುತ್ತೆ, ಫೈಲ್ನ ಡಿಕೋಡ್ ಮಾಡೋಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಹೇಳ್ತಾ ಇದೆ ಇಲ್ಲಿ JSON.dumps ಏನು ಮಾಡುತ್ತೆ, ಸ್ಟ್ರಿಂಗಲ್ಲಿರುತ್ತೆ. ಡಂಪ್ ಟು ಸ್ಟ್ರಿಂಗ್, ಆ ಸ್ಟ್ರಿಂಗಾಗಿ ಕನ್ವರ್ಟ್ ಮಾಡುತ್ತೆ. ಇದು ಸ್ಟ್ರಿಂಗಾಗಿ ಕನ್ವರ್ಟ್, ಲೋಡ್ ಫ್ರಮ್ ದ ಸ್ಟ್ರಿಂಗ್, ಇದು ಗೋಸ್ ಟು ಫೈಲ್, ಕಮ್ಸ್ ಫ್ರಮ್ ಫೈಲ್. ಅರ್ಥ ಆಯ್ತಾ? ಸಿಂಪಲ್ ಅನಾಲಜಿ ಇಲ್ಲಿ ಹಾಕಿದ್ದೀನಿ ನಾನು. ಇವಾಗ ವೇರ್ ಇಟ್ ಅಪ್ಲೈಸ್ ಅಂತ ಹೇಳಿದ್ರೆ ನಿಮಗೆ ನೋಡಿ, ನಿಮ್ಮ ಬ್ಯಾಕ್ ಎಂಡ್ ಆದವ್ರ ಕೆಲಸ ಏನು, ಫಸ್ಟ್ ಆಫ್ ಆಲ್ ಡೇಟಾಬೇಸ್ನ ಫೆಚ್ ಮಾಡಬೇಕು. ಫ್ರಂಟ್ ಎಂಡಿಂಗ್ ಹೆಂಗೆ ಬೇಕು ಅದನ್ನು ನೀವು ಆರ್ಗನೈಸ್ ಮಾಡಿ ಕಳಿಸ್ಬೇಕು. ನೀವು ಆರ್ಗನೈಸ್ ಮಾಡಿ ಕಳಿಸೋದಕ್ಕೆ ನಿಮಗೆ ಲಿಸ್ಟ್ ಮೆಥಡ್ಸು, ಡಿಕ್ಷನರಿ, ನೀವೆಲ್ಲ ಟೂಲ್ಸ್ಗಳೆಲ್ಲ ಇಟ್ಕೊಂಡಿದ್ದೀರಲ್ಲ ಅವನ್ನೆಲ್ಲ ಯೂಸ್ ಮಾಡಿ ಆ ಪರ್ಟಿಕ್ಯುಲರ್ ಆಪ್ರೇಷನ್ಸ್ ಮಾಡ್ತೀರಾ. ಹೆಂಗೆ ಬೇಕೋ ಡೇಟಾ ಫ್ರಂಟ್ ಎಂಡಿಗೆ ಕಳಿಸ್ತಾರೆ. ವೆರಿ ರಿಕ್ವೆಸ್ಟ್ ಬಾಡಿ ಇನ್ ದ REST API ಇಸ್ ಎ ಜೇಸನಲ್ಲೇ ನಾವು ಕಳಿಸೋದು ರಿಕ್ವೆಸ್ಟ್ ಬಾಡಿ. ಈಗ ಪೋಸ್ಟ್ ಮೆಥಡ್, ಪುಟ್ ಮೆಥಡ್ ಎಲ್ಲ ಬರುತ್ತಲ್ಲಪ್ಪ, ಎಲ್ಲ ಜೇಸನಲ್ಲೇ ಇರುತ್ತೆ. ನೀವು ಕಳಿಸ್ಬೇಕಾರೆ ಅದನ್ನು ನಾವು ಬ್ಯಾಕ್ ಎಂಡ್ ಕನ್ಸ್ಯೂಮ್ ಮಾಡ್ಕೊಂಡು ಆ ಬಾಡಿಯಲ್ಲಿ ಏನೇನು ಕೀ ಇತ್ತು, ವ್ಯಾಲ್ಯೂ ಇತ್ತು, ಕೀ ವ್ಯಾಲ್ಯೂ ಹೆಂಗೆ ತಗೊಳ್ಳೋದು
ಅದಕ್ಕೆ ಗೆಟ್ ಮೆಥಡ್ ಅವ್ನಿಗೆ ತೊಗೊಂಡು ನಿಮ್ಗೇನು ಬೇಕೋ ಆಪ್ರೇಷನ್ ಮಾಡಿ ಡೇಟಾಬೇಸಲ್ಲಿ ಸೇವ್ ಮಾಡಬೇಕಾ ಸೇವ್ ಮಾಡಿ, ಇಲ್ಲ ಫೆಚ್ ಮಾಡಿ ವ್ಯಾಲಿಡೇಟ್ ಮಾಡಬೇಕಾ ಮಾಡಿ, ಬ್ಯಾಕ್ ಎಂಡ್ ಟು ಫ್ರಂಟ್ ಎಂಡ್ ರೆಸ್ಪಾನ್ಸ್ ಕಳಿಸಿ. ಇವೆಲ್ಲ ಆಪ್ರೇಷನ್ಸ್ ಗೊತ್ತಿರಬೇಕಲ್ವಾ. ಅದೇ ಥರ ಬೇರೆ ಬೇರೆ ಇಂಪ್ಲಿಕೇಶನ್ ಇದೆ. ನಿಮಗೆ ನಾನು ಡಿಸ್ಕ್ರಿಪ್ಷನ್ ನೋಟ್ಸ್ ಕೊಟ್ಟಿದ್ದೀನಿ, ನೀವು ಕಂಪ್ಲೀಟ್ ಒಂದ್ಸತಿ ಗೋತ್ರೂ ಆಗಿ ನಿಮಗೆ ಕ್ಲಿಯರ್ನಾಗಿ ಅರ್ಥ ಆಗುತ್ತೆ. ಇನ್ನು ನೀವು ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಕೊಟ್ಟಿದ್ದೀನಿ, ಇದನ್ನು ಮಾಡಿ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗುತ್ತೆ. ಒಂದೊಂದೇ ಸಣ್ಣ ಸಣ್ಣ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಕಾಂಪ್ಲಿಕೇಶನ್ ಏನಿಲ್ಲ. ನೀವು ಕ್ಲಿಯರಾಗಿ ಒಂದೊಂದೇ ಸ್ಟೆಪ್ ಕಲ್ತ್ಕೊಂಡು ಬರ್ತಾ ಇದ್ದರೆ ಅವಾಗ ನಿಮಗೆ ಆಟೋಮೆಟಿಕ್ಕಾಗಿ ಎಲ್ಲ ಲ್ಯಾಂಗ್ವೇಜ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆನಾ. ತುಂಬ ಒಂದೇ ಸತಿ ಹೋಗಿ ಎಲ್ಲದೂ ಕಲಿತೀನಿ ಅಂತ ಹೋಗಬಾರ್ದು, ಸ್ಟೆಪ್ ಬೈ ಸ್ಟೆಪ್ ಕಲೀರಿ, ಅವಾಗ ಕರೆಕ್ಟಾಗಿ ತಲೆಗೆ ಹೋಗುತ್ತೆ, ಮತ್ತೆ ಮರೆಯಲ್ಲ. ನೀವು ಕಲ್ತಿದ್ದು ಮರಿಬಾರ್ದು, ಅದೇ ನನ್ನ ಮೇನ್ ಅಜೆಂಡಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಾ.